ಮೂಲಕ ಮಾರಾಟವಾಗ್ತಾ ಇರುವ ಔಷಧಿಗಳನ್ನು ಕೂಡಲೇ ನಿಲ್ಲಿಸಿ ಜನರ ಜೀವ ರಕ್ಷಣೆ ಮಾಡಬೇಕೆಂದು ಆಗ್ರಹಿಸಿ ಕೊರಟಗೆರೆ ತಾಲೂಕು ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆ ನಡೆಯಿತು. ಇನ್ನು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಆರಂಭವಾದ ಮೆರವಣಿಗೆ ತಾಲೂಕು ಕಚೇರಿವರೆಗೆ ಸಾಗಿತು. ಇನ್ನು ಈ ವೇಳೆ ಮಾತನಾಡಿದ ಸಂಘದ ಪದಾಧಿಕಾರಿಗಳು, ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ರೀತಿಯ ಔಷಧಿಗಳು ಆನ್ಲೈನ್ನಲ್ಲಿ ಸುಲಭವಾಗಿ ದೊರೆತಾ ಇರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದರು. ಇದರಿಂದ ಯುವ ಪೀಳಿಗೆ ಮಾದಕ ವಸ್ತುಗಳ ಬಳಕೆಗೆ ಬಲಿಯಾಗ್ತಾ ಇರುವ ಸಾಧ್ಯತೆ ಹೆಚ್ಚಾಗಿದೆ. ಆನ್ಲೈನ್ ಔಷಧಿ ಮಾರಾಟಕ್ಕೆ ಕಡಿವಾಣ ಹಾಕಿದ್ರೆ ಮಾದಕ ವಸ್ತುಗಳ ದುರುಪಯೋಗಕ್ಕೂ ತಡೆ ಬೀಳಲಿದೆ ಎಂದು ಹೇಳಿದರು. ಇದಲ್ಲದೆ ಸ್ಥಳೀಯ ಔಷಧಿ ವ್ಯಾಪಾರಿಗಳ ಜೀವನೋಪಾಯಕ್ಕೂ ಆನ್ಲೈನ್ ವ್ಯವಹಾರಗಳಿಂದ ದೊಡ್ಡ ಹೊಡೆತ ಬೀಳ್ತಾ ಇದೆ. ಆದ್ದರಿಂದ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಆನ್ಲೈನ್ ಔಷಧಿ ಮಾರಾಟವನ್ನ ನಿಲ್ಲಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ನಾವು ಈ ದಿನ ಈ ರಾಷ್ಟ್ರಾದ್ಯಂತ ಔಷಧಿ ಬಳಸಂತವ್ರಿಗೆ ಒಂದು ಒಳ್ಳೆಯದಾಗ್ಲಿ ಒಂದು ಕಾರಣ ಇಟ್ಕೊಂಡ್ರೆ 2 ಲಕ್ಷ ಜನ ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ, ಆರೋಗ್ಯಕ್ಕೆ ಔಷಧ ಎಷ್ಟು ಪೂರಕವಾಗಿರ್ಬೇಕು, ಅದು ಮಾರಕ ಆಗ್ಬಾರ್ದು. ಈ ಒಂದು ಬೆಲೆ ಒಂದು ಕಡಿಮೆ ಡಿಸ್ಕೌಂಟ್ ಜರ್ಜರಿತವಾಗಿ ಅದನ್ನ ತುಂಬಾ ಕಡಿಮೆ ಬೆಲೆಗೆ, ಆಮೇಲೆ ಅದು ಯಾವುದೇ ರೀತಿಯ ಸ್ಟ್ಯಾಂಡರ್ಡ್ ಅಲ್ಲ, ಸಬ್ ಸ್ಟ್ಯಾಂಡರ್ಡ್ ತರ ಮತ್ತೆ ಡೋಂಗಿ ತರದ್ದು ನಕಲಿ ಮೆಡಿಸಿನ್ ತಯಾರಾಗ್ತಾ ಇದೆ. ಅದನ್ನ ಕಮ್ಮಿ ರೇಟ್ ನಲ್ಲಿ ಕೊಟ್ಟು ಆರೋಗ್ಯಕರವಾದಂತ ಔಷಧ ತಗೊಳಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇದರಿಂದ ಸುಮಾರು ಜನ ನಾವು ನೋವು ತಿಂತಾ ಇದೀವಿ. ನಮ್ಮ ಸುಮಾರು 2 ಲಕ್ಷ ಕುಟುಂಬಗಳಿಗೆ ನ್ಯಾಯ ಸಿಗ್ಲಿ, ಮತ್ತೆ ಔಷಧಿ ಯಾವತ್ತು ಆರೋಗ್ಯಕರವಾಗಿರ್ಬೇಕು ಹೊರತು ಅದರಿಂದ ಅನಾರೋಗ್ಯ ಮತ್ತೆ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶ. ಈ ಒಂದು ಉದ್ದೇಶದಲ್ಲಿ ಎಲ್ಲರೂ ಮತ್ತೆ ಆನ್ಲೈನ್ ನಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಈ ಒಂದು ಖಾಸಗಿ ಜಾಗತೀಕರಣ ಅನ್ನೋ ಒಂದು ಹೆಸರಿನಲ್ಲಿ ನಮ್ಮೆಲ್ಲರ ಒಂದು ಜೀವನ ಹಾಳಾಗ್ತಾ ಇದೆ. ಹಾಗಾಗಿ ಇದನ್ನ ತಪ್ಪಿಸಿ ಕಾನೂನು ಪ್ರಕಾರ ಆರೋಗ್ಯಕರವಾದ ಔಷಧ ವ್ಯಾಪಾರ ಯಾವತ್ತೂ ಆರೋಗ್ಯಕರವಾಗಿರ್ಬೇಕು. ಅದರಿಂದ ಯಾರು ಮೋಸ ಹೋಗ್ಬಾರ್ದು, ಜನಗಳಿಗೆ ತಗೊಂಡ್ಮೇಲೆ ಅದರಿಂದ ಅನುಕೂಲ ಆಗ್ಬೇಕು. ಅದೇ ನಮ್ಮ ಉದ್ದೇಶ, ಮೂಲ ಉದ್ದೇಶ ಅದು. ಆಮೇಲೆ ಈಗ ನೀವೆಲ್ಲ ನೋಡಿದಂಗೆ ಗಾಂಜಾ, ಅಫೀಮು, ಸಿಡಿಎಂಎ ಮಾತ್ರೆಗಳು, ನಕಲಿ ಔಷಧಿ, ಆನ್ಲೈನ್ ವ್ಯಾಪಾರ ಮತ್ತು ಡಿಸ್ಕೌಂಟ್ಗಳು ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನೋಡಿ, ಒಂದು ಪ್ರಿಸ್ಕ್ರಿಪ್ಷನ್ ಆನ್ಲೈನ್ ಅಲ್ಲಿ ತರಿಸ್ಕೋಬೇಕಾದ್ರೆ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರು. ಡೇಟು ಒಂದೇ ಡೇಟಿಂದ ಇನ್ನೊಂದು ಡೇಟ್ ಹಾಕಂತಾರೆ, ಡೇಟ್ ಒಂದು ತಿತ್ಕೊಂತಾರೆ, ಅದೇ ಚೀಟಿ, ಅದೇ ಸೈನು, ಡಾಕ್ಟರ್ದು ಎಲ್ಲ ಅದೇ ಇರ್ತದೆ. ಅದಕ್ಕೆ ಆಲ್ಪ್ರಾಜೋಲ ಮಾತ್ರ ಇರ್ಬೋದು, ಏನು ಮತ್ವರ ಅಂತ ಸಿರಪ್ಗಳು ಇರ್ಬೋದು, ಮತ್ತೆ ತರಿಸ್ಕೊಂತಾರೆ. ಸರ್ಕಾರನೇ ಇವ್ರಿಗೆ ದಾರಿ ತೋರಿಸ್ದಂಗೆ ಆಗ್ತದೆ. ಮತ್ತೆ ಈ ದೇಶದಲ್ಲಿ ಯಾವುದೇ ಒಂದು ಔಷಧಿ ಹಳ್ಳಿಯಿಂದ ಡೆಲ್ಲಿವರೆಗೂ ಒಂದೇ ವ್ಯಾಪಾರ, ಒಂದೇ ರೇಟ್ ಇರ್ಬೇಕು. ಇವತ್ತು ನಮ್ಮ ಎದುರುಗಡೆ ಒಳಗೆ ಸಂಬಂಧಪಟ್ಟ ಇಲಾಖೆ ಏನ್ ಮಾಡ್ತದೆ, ನೀನ್ ಯಾಕೆ 15 ರೂಪಾಯಿ ಮಾಡ್ತಿದ್ಯಾ, ಅವ್ರ ಯಾಕೆ 10 ರೂಪಾಯಿ ಮಾಡ್ತದೆ ಅಂತ ನಮ್ಮ ADC ಪ್ರಶ್ನೆ ಮಾಡ್ಬೇಕು. ಇಲ್ದಿರ ಎಲ್ಲಾರ್ಗು ಒಂದೇ ರೇಟ್ಗೆ ಔಷಧಿ ಕೊಡ್ಬೇಕು. ಜನ ಬಂದ್ ಕೇಳ್ತಾರೆ, ಏನ್ರಿ ನೀವು ಅಲ್ಲಿ 10 ರೂಪಾಯಿ ಕೊಡೋದು, ನೀವು 15 ರೂಪಾಯಿ ಅಂತೀರಾ, ನಮ್ಗೆ ಮೋಸ ಮಾಡ್ತೀರಾ ಅಂತ. ನಮ್ಗೆ ಪ್ರತಿದಿನ ಇದು ತೊಂದರೆ ಆಗ್ತಾ ಇದೆ. ನಮ್ಗೆ ಜಗಳ ಆಗ್ತದೆ, ಬಂದ್ ಜಗಳ ಮಾಡ್ತಾರೆ. ಒಂದು ಹ್ಯೂಮನ್ ಮಿಕ್ಸರ್ಡ್ ಔಷಧಿ, ಇನ್ಸುಲಿನ್ ಇಂಜೆಕ್ಷನ್ಗಳು ಇರ್ಬೋದು, ಆನ್ಲೈನ್ ಅಲ್ಲಿ ಹೆಂಗ್ ಕಳಿಸ್ತಾರ ಅವರು. ನಾವು ಫ್ರಿಡ್ಜ್ ಅಲ್ಲಿ ಇಕ್ಕಿ ಮಾಡ್ತಿರ್ತೀವಿ ಅದನ್ನ. ಆನ್ಲೈನ್ ಅಲ್ಲಿ ಅವ್ರು ಏನ್ರೊಳಗೆ ಹೆಂಗ್ ತಂದು ಕೊಟ್ಬಿಡ್ತಾರೆ ಔಷಧಿಗಳನ್ನ, ಅದನ್ನೆಲ್ಲ. ಇದು ಆ ಇನ್ಸುಲಿನ್ ಅವಾಗ ಒಂದು ತಗೊಂಡ್ ಮನುಷ್ಯನ ಕೆಲಸ ಮಾಡ್ತದ, ಅದ್ರೊಳಗಿರೋ ಔಷಧಿ ಎಲ್ಲ ಸತ್ತೋಗಿರ್ತದೆ. ಸತ್ತೋಗಿರೋ ಔಷಧಿ ಅವ್ನು ತಗೊಂಡ್ರೆ ಅವ್ನಿಗೆ ಇವತ್ತು ಕೊರಟಗೆರೆ ಔಷಧಿ ವ್ಯಾಪಾರಗಳ ಸಂಘಗಳು ಇವತ್ತು ಆಚರಿಸ್ತಾ ಇದೀವಿ ಒಂದು ಬಂಧನ ಅಂದ್ರೆ, ಇವು ಇಂದಿನ ದಿನಗಳಲ್ಲಿ ವೃತ್ತಿಪರವಾಗಿ ಇದನ್ನೇ ನಾವು ತುಂಬಾನೇ ನಂಬ್ಕೊಂಡು ಬದುಕ್ತಾ ಇದೀವಿ. ಬಟ್ ಇವತ್ತು ಆನ್ಲೈನ್ ಅಲ್ಲಿ ಮೆಡಿಸಿನ್ಸ್ಗಳು ಸಿಗ್ತಾ ಇದಾವೆ. ಅದು ಎಂತ ಮೆಡಿಸಿನ್ ಸಿಗ್ತಾ ಇದಾವೆ, ಮತ್ತು ಬರುವಂತ ಮೆಡಿಸಿನ್ಸ್ಗಳು ಸಿಗ್ತಾ ಇದಾವೆ. ಹೆಂಗೆ ಅಂತಂದ್ರೆ, ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರಂತೆ. ಅಪ್ಲೋಡ್ ಮಾಡಿದ್ರೆ ಆ ಪ್ರಿಸ್ಕ್ರಿಪ್ಷನ್ ಮೇಲೆ ಈ ಝೊಮ್ಯಾಟೊ ಮತ್ತೆ ಇಂಥ ಆನ್ಲೈನ್ ಅಲ್ಲಿ ಕಳ್ಸಿಕೊಡ್ತಾರಂತೆ ಮನೆ ಹತ್ರಕ್ಕೆ. ಸರಿ, ಈ ತರದೆಲ್ಲವನ್ನು ನಡೆದಾಗ ಮೆಡಿಕಲ್ ಸ್ಟೋರ್ಗಾಗಲಿ ಅಥವಾ ಕರೆಕ್ಟ್ ಆಗಿರೋ ಒಂದು ಡಾಕ್ಟರ್ಗಳ ಕನ್ಸಲ್ಟ್ ಆಗಲಿ ಏನು ಸಿಗೋದಿಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ತುಂಬಾನೇ ಒಂದು ಕಟ್ಟುನಿಟ್ಟಾದ ಒಂದು QP ಇರಬೇಕು, ಒಂದು ಇಷ್ಟೇ ಜಾಗ ಇರಬೇಕು, ಇದೇ ತರನೇ ಇರಬೇಕು, ಶೆಡ್ಯೂಲ್ಡ್ ಡ್ರಗ್ಸ್ಗಳನ್ನ ಯಾವ ತರ ಮಾಡಬೇಕು, ಮತ್ತೆ ರೆಫ್ರಿಜರೇಟರ್ ಅಲ್ಲಿ ಯಾವ ತರ ಇಡಬೇಕು, ಏನ್ ಮಾಡಬೇಕು, ರೂಲ್ಸ್ ರೆಗ್ಯುಲೇಷನ್ಸ್ ತುಂಬಾನೇ ಇರುತ್ತೆ ನಮ್ಗೆ. ನಾವು ಅದನ್ನೆಲ್ಲ ಅನುಸರಿಸಿ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇರ್ತೀವಿ. ಆದ್ರೆ ಆನ್ಲೈನ್ಗಳಲ್ಲಿ ಮತ್ತೆ ಹೇಗಂದಾಗೆ ಮಾರಾಟ ಆಗ್ತದೆ. ಜೊತೆಗೆ ನಕಲಿ ಔಷಧಿಗಳು ಬರ್ತಾ ಇದಾವೆ ಮಾರ್ಕೆಟ್ಗಳಿಗೆ, ಅವನನ್ನು ತಪ್ಪಿಸ್ಬೇಕು. ನಕಲಿ ಔಷಧಿಗಳು ಬಂದು ಡಾಕ್ಟರ್ಗಳು ಮತ್ತೆ ನಕಲಿ ಔಷಧಿಗಳು ಒಂದಾಗ್ಬಿಟ್ಟು ಏನೆಲ್ಲ ನಡೀತಾ ಇದಾವೆ. ಮೊನ್ನೆ ಎಲ್ಲ ನೋಡ್ಬೇಕು ದುರಂತಗಳು ಎಷ್ಟಾಗಿದಾವೆ ಅಂತ. ಅದೆಲ್ಲ ನಕಲಿಯಿಂದ ಬರೋದಕ್ಕೆ ಸಾಧ್ಯ ಆಗಿರುತ್ತೆ. ಆದ್ರೆ ಕರೆಕ್ಟ್ ಆಗಿ ಮಾಡೋಂತ ಜನಗಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಿದೀನಿ. ದಯಮಾಡಿ ಇದಕ್ಕೆ ಈ ಒಂದು ಸರ್ಕಾರ ಅಥವಾ ಮತ್ತೆ ಇದು
ನಮಗೆ ನ್ಯಾಯ ದೊರಕಿಸುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇಟ್ಟುಕೊಂಡು ಇವತ್ತು ಒಂದು ಸಾಂಖ್ಯ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲರೂ ನಮ್ಮ ತಾಲೂಕಿನ ಎಲ್ಲ ಒಂದು ವೃತ್ತಿಪರ ಏನಿದಾವೆ ಔಷಧಿ ಸಂಘದ ವ್ಯಾಪಾರಿಗಳು ಕೋಆಪರೇಷನ್ ಮಾಡ್ತಾ ಇದ್ದಾರೆ. ನಂತರ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ ಸಂಘದ ಸದಸ್ಯರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂತೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ಔಷಧಿ ನೌಕರರ ಸಂಘದ ಅಧ್ಯಕ್ಷ ನಂಜುಂಡಿ ಕೆಆರ್, ಉಪಾಧ್ಯಕ್ಷ ಪ್ರಸನ್ನ ಕುಮಾರ್, ಕಾರ್ಯದರ್ಶಿ ಶಿವಶಂಕರ್, ಖಜಾಂಚಿ ದಿಲೀಪ್, ಮುಖಂಡರಾದ ರಂಗಣ್ಣ, ಈಶಣ್ಣ, ಮಾರುತಿ ಕುಮಾರ್, ಉಮಾ ಜಗದೀಶ್, ಶಶಿಕುಮಾರ್, ಮೂರ್ತಿ, ನಾಗರಾಜು, ಸುಬೇತ್ ಬಾಬು, ರಾಕೇಶ್ ಬಾಬು, ರಾಮು ಸೇರಿದಂತೆ ಇನ್ನಿತರರು ಹಾಜರಿದ್ದರು.